ಓಂ ಯೋಮಾಗ್ನೇ ಭಾಗಿನಗುಂ ಸಂತಮಥಾ ಭಾಗಂಚಿಕೀರುಷತೆ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂ ಕುರು ಭಾಗ್ಯದೇವತಾಯೈ ನಮಃ. ಅಭಿಮಾನ ದೇವತೆಯಾದಂತಹ ಭಗವಾನ್ ಭಾಸ್ಕರನ್ನೇ ಮನಸಾ ಸ್ಮರಿಸುತ್ತಾ ಎಲ್ಲ ವೀಕ್ಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು. ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಲ್ವೇ. ಪ್ರಾರಂಭದಲ್ಲಿ ಎಂದಿನಂತೆ ನಿತ್ಯ ಪಂಚಾಂಗವನ್ನು ತಿಳಿಯೋಣ. ನೋಡಿ, ಇವತ್ತಿನ ದಿನ 2/4/2023 ಭಾನುವಾರ, ಶೋಭಕೃನ್ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ದ್ವಾದಶಿ ತಿಥಿಯುಕ್ತವಾಗಿದ್ದರೆ ಮಘ ನಕ್ಷತ್ರಯುಕ್ತವಾಗಿರುವಂಥದ್ದು. ಹಾಗಿದ್ದರೆ ಇವತ್ತಿನ ಇನ್ನು ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಒಂದು ಸಮಯವನ್ನು ಚಿಂತಿಸೋಣಂತೆ. ನೋಡಿ, ರಾಹುಕಾಲ ವ್ಯತ್ಯಾಸ ಸಾಯಂಕಾಲ ಸರಿಯಾಗಿ 4:59 ಪ್ರಾರಂಭಗೊಂಡು 6:31 ಪರ್ಯಂತರವಾಗಿದ್ದರೆ, ಇನ್ನು ಗುಳಿಕ ಕಾಲ ಆಳುವಂಥದ್ದು ಮಧ್ಯಾಹ್ನ ಸರಿಯಾಗಿ 3:27 4:59 ಪರ್ಯಂತರವಾಗಿರುತ್ತೆ. ಇನ್ನು ಯಮಗಂಡ ಕಾಲ ಆಳುವಂಥದ್ದು ಮಧ್ಯಾಹ್ನ ಸರಿಯಾಗಿ 12:23 ಪ್ರಾರಂಭಗೊಂಡು 1:55 ಪರ್ಯಂತರವಾಗಿರುವಂಥದ್ರಿಂದ ಈ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ, ಶುಭವಾಗಲಿ ಅಂತ ತಿಳಿಸ್ತಾ ಇನ್ನು ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಸಾಲ ಬಾಧೆ ಇರತಕ್ಕಂಥವರು ಅಥವಾ ವಿಪರೀತವಾಗಿ ಸಾಲವನ್ನು ಮಾಡಿಕೊಂಡಿರತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಮುಜುಗರಗಳು ಉಂಟಾಗ್ತಕ್ಕಂಥ ಒಂದು ಸಿಚುವೇಶನ್, ಆ ರೀತಿಯಾಗಿರತಕ್ಕಂಥ ಒಂದು ಪರಿಸ್ಥಿತಿಗಳು ಇವತ್ತಿನ ದಿವಸ ಇದೆ, ಜಾಗ್ರತೆ. ಇನ್ನು ಪಾಪ ಬುದ್ಧಿಯು ಪ್ರಚೋದನೆಗೊಳ್ಳತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇವತ್ತಿನ ದಿವಸ ಮೇಷರಾಶಿಯವರಿಗಿದ್ದರೆ, ಚರ್ಮವ್ಯಾಧಿ, ಸ್ಕಿನ್ ಡಿಸೀಸ್ ಅಥವಾ ಶಾರೀರಿಕವಾಗಿ ಆರೋಗ್ಯದ ಒಂದು ವಿಚಾರದಲ್ಲಿ ಚರ್ಮದ ಒಂದು ಸಮಸ್ಯೆ ಯಾರಿಗಿದೆಯೋ ಖಂಡಿತವಾಗಿಯೂ ಇವತ್ತಿನ ದಿವಸ ವಿಪರೀತವಾದಂಥ ಒಂದು ತೊಂದರೆಗಳನ್ನು ಕಾಣ್ತೀರಿ. ದೋಷಗಳ ಪರಿಹಾರಾರ್ಥವಾಗಿ ಸೂರ್ಯ ನಮಸ್ಕಾರದಿಂದ ಖಂಡಿತವಾಗಿಯೂ ಎಲ್ಲವೂ ಕೂಡ ಶುಭವಾಗುತ್ತೆ, ಒಳಿತಾಗಲಿ. ಇನ್ನು ವೃಷಭರಾಶಿ. ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕುಟುಂಬದಲ್ಲಿ ಸೌಖ್ಯವನ್ನು ಇವತ್ತಿನ ದಿವಸ ಕಾಣಲಿಕ್ಕಿದ್ದೀರಿ. ಇನ್ನು ದಾಂಪತ್ಯ ಜೀವನದಲ್ಲಿ ಪ್ರೀತಿ ಪಾತ್ರರಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಖಂಡಿತವಾಗಿಯೂ ಚೇತರಿಕೆಯನ್ನು ಕೂಡ ಇವತ್ತಿನ ದಿವಸ ಅನುಭವಿಸ್ತಕ್ಕಂಥ ಅಥವಾ ಆ ನಿಟ್ಟಿನದಾಗಿರತಕ್ಕಂಥ ಒಂದು ಯೋಗ ಫಲಗಳನ್ನು ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಸೂರ್ಯದೇವನ ಪೂಜೆಯನ್ನೇ ಮಾಡಿಕೊಳ್ಳಿ, ಈ ದಿನ ಶುಭವಾಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಯಾರನ್ನೂ ಹೆಚ್ಚಾಗಿ ನಂಬಬೇಡಿ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ನೀಡ್ತಾ ಮನಸ್ಸಿನಲ್ಲಿ ಭಯ, ಆತಂಕಾದಿಗಳು ಹೆಚ್ಚಾಗಿರುತ್ತೆ. ಇನ್ನು ಶತ್ರು ಬಾಧೆಗಳು ಖಂಡಿತವಾಗಿಯೂ ನಿಮ್ಮನ್ನು ಬಾಧಿಸುವಂಥ ಒಂದು ಸಾಧ್ಯತೆಗಳಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಗೋಧಿ ಮತ್ತು ಕೆಂಪು ಬಟ್ಟೆಯನ್ನು ದಾನವನ್ನಾಗಿ ನೀಡತಕ್ಕಂಥದ್ರಿಂದ ಈ ದಿನ ಶುಭವಾಗುತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಅನಗತ್ಯವಾದಂತಹ ಒಂದು ಸುತ್ತಾಟ ಮಾಡ್ತಕ್ಕಂಥದ್ದು ಬೇಡ ಹೇಳ್ತಕ್ಕಂಥ ಒಂದು ಕಿವಿ ಮಾತಿನ ಮೇರೆಗೆ ಮಾತಿನ ಮೇಲೆ ಸ್ವಲ್ಪ ಮಟ್ಟಿಗೆ ಹಿಡಿತವನ್ನು ಸಾಧಿಸಿಕೊಳ್ಳಿ. ಇನ್ನು ತಾಳ್ಮೆಯನ್ನು ತೀರಾ ತೆಗೆದುಕೊಳ್ಳತಕ್ಕಂಥದ್ದು ಉತ್ತಮವ ಹೇಳ್ತಕ್ಕಂಥ ಒಂದು ಸಲಹೆ. ಯಾಕೆಂದರೆ ತಾಳ್ಮೆಯನ್ನು ಮೀರಿ ವ್ಯವಹರಿಸಬೇಡಿ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ಈ ಮೇರೆಗೆ ನೀಡುತ್ತಾ ದೋಷಗಳ ಪರಿಹಾರಾರ್ಥವಾಗಿ ಈ ದಿನ ಸೂರ್ಯದೇವರ ಪೂಜೆಯನ್ನೇ ಮಾಡಿಕೊಳ್ಳಿ, ಖಂಡಿತವಾಗಿಯೂ ಈ ದಿನ ಕರ್ಕಾಟಕ ರಾಶಿಯವರಿಗೆ ಶುಭವಾಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮಕ್ಕಳಿಗೆ ಅನಾರೋಗ್ಯಾದಿ ಪೀಡೆಗಳುಂಟಾಗ್ತಕ್ಕಂಥ ಒಂದು ದಿನವಾಗಲಿಕ್ಕಿದ್ದರೆ ವಿಪರೀತವಾದಂಥ ಒಂದು ಖರ್ಚು ವೆಚ್ಚಗಳನ್ನು ಭರಿಸ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ಕಾರ್ಯ ವಿಕಲ್ಪತೆಗಳನ್ನೇ ಹೇಳ್ತೇನೆ, ನಿಮ್ಮ ಕಾರ್ಯವು ಭಂಗವಾಗ್ತಕ್ಕಂಥ ಒಂದು ಸೂಚನೆಯನ್ನು ನೀಡುತ್ತಾ ದೋಷಗಳ ಪರಿಹಾರಾರ್ಥವಾಗಿ ಸೂರ್ಯನಾರಾಯಣನ ಆರಾಧನಾ ಮಾತ್ರೆಯಿಂದ ಶುಭದ ನಿರೀಕ್ಷೆಗಳನ್ನು ಪಡಬಹುದು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆದಾಯವಿದ್ದರೂ ಅಧಿಕವಾದಂಥ ಒಂದು ಖರ್ಚನ್ನೇ ಇವತ್ತಿನ ದಿವಸ ಕಾಣ್ತೀರಿ. ಇನ್ನು ಅಭಿವೃದ್ಧಿಯು ಕುಂಠಿತವಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ಹೇಳಿಕೆ ಮಾತುಗಳನ್ನು ಕೇಳಬೇಡಿ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ನೀಡುತ್ತಾ ದೋಷಗಳ ಪರಿಹಾರಾರ್ಥವಾಗಿ ಹುರುಳಿ ಕಾಳನ್ನು ದಾನವನ್ನಾಗಿ ನೀಡಿ ಶುಭವಾಗುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಖಾಸಗಿ ಕಂಪನಿಗಳಿಗೆ ಕಷ್ಟ, ನಷ್ಟ, ಸಂಕಷ್ಟಾದಿಗಳ ಒಂದು ಸ್ಥಿತಿಗತಿಗಳು ಉಂಟಾದೀತು. ಇನ್ನು ಗುರು ಹಿರಿಯರಲ್ಲಿ ಭಕ್ತಿ ಭಾವಗಳನ್ನು ತೋರ್ಪಡಿಸ್ತಕ್ಕಂಥದ್ದು ಉತ್ತಮ ಅನ್ನತಕ್ಕಂಥ ಒಂದು ಸೂಚನೆಯನ್ನು ನೀಡುತ್ತಾ ಶತ್ರು ನಾಶವಾಗಿ ನೆಮ್ಮದಿ, ಸಮಾಧಾನವು ನಿಮ್ಮ ಪಾಲಿಗೆ ದೊರಕುತ್ತೆ. ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಬಿಳಿ ಬಟ್ಟೆ ಮತ್ತು ಅವರೇ ಬೇಳೆಯನ್ನು ದಾನವನ್ನಾಗಿ ನೀಡಿ ಖಂಡಿತವಾಗಿಯೂ ಈ ದಿನ ತುಲಾರಾಶಿಯವರಿಗೆ ಶುಭವಿದೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಶರೀರದಲ್ಲಿ ಸ್ವಲ್ಪ ಮಟ್ಟಿನದಾದಂತಹ ಒಂದು ತಳಮಳದ ಒಂದು ಸ್ಥಿತಿಗತಿಗಳನ್ನು ಕಾಣ್ತೀರಿ. ಅಲ್ಪ ಪ್ರಗತಿಯ ಯೋಗ ಫಲಗಳನ್ನು ಹೇಳ್ತೇನೆ. ಇನ್ನು ಉದರ ಬಾಧೆಯಿಂದ ಸ್ವಲ್ಪ ಮಟ್ಟಿಗೆ ದೇಹವು ಹೈರಾಣಾದೀತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಸೂರ್ಯದೇವರ ಪೂಜೆಯನ್ನೇ ಮಾಡಿಕೊಳ್ಳಿ, ಈ ದಿನ
ಶುಭವಾಗುತ್ತೆ. ಇನ್ನು ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮನಃಕ್ಲೇಶ, ತಾಯಿಯಿಂದ ಲಾಭ ಇತ್ಯಾದಿಯಾಗಿರತಕ್ಕಂಥ ಒಂದು ಶುಭ ಅಶುಭಾದಿ ಎರಡೂ ಫಲಗಳನ್ನು ಸೂಚಿಸ್ತಾ ಸ್ನೇಹಿತರಿಂದ ನೆರವು ಸಿಗ್ತಕ್ಕಂಥ ಒಂದು ಸಾಧ್ಯತೆ, ಸುಖ ಭೋಜನಾದಿಗಳನ್ನು ಸವಿಯತಕ್ಕಂಥ ಒಂದು ಸೂಚನೆ, ಈ ಎಲ್ಲ ನಿಟ್ಟಿನದಾಗಿರತಕ್ಕಂಥ ಒಂದು ಸೂಚನೆಯನ್ನು ಈ ದಿನ ಧನುರಾಶಿಯವರಿಗೆ ನೀಡುತ್ತಾ ದೋಷಗಳ ಪರಿಹಾರಾರ್ಥವಾಗಿ ಕೆಂಪು ಬಟ್ಟೆ ಮತ್ತು ತೊಗರಿ ಕಾಳನ್ನು ದಾನವನ್ನಾಗಿ ನೀಡತಕ್ಕಂಥದ್ರಿಂದ ಖಂಡಿತವಾಗಿಯೂ ಈ ದಿನ ಧನುರಾಶಿಯವರಿಗೆ ಶುಭವಿದೆ. ಇನ್ನು ಮಕರ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಅತಿಯಾದಂತಹ ಒಂದು ಕೋಪವು ಒಳಿತಲ್ಲ, ಶುಭವಲ್ಲ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡುತ್ತಾ ಆರೋಗ್ಯದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಾದಿಗಳನ್ನು ಕಾಣ್ತೀರಿ. ಇನ್ನು ದೃಷ್ಟಿದೋಷದಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು, ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ನವಗ್ರಹಗಳ ಸ್ತೋತ್ರವನ್ನು ಮಾಡತಕ್ಕಂಥದ್ರಿಂದ ಖಂಡಿತವಾಗಿಯೂ ಈ ದಿನ ಶುಭವಾಗುತ್ತೆ. ಇನ್ನು ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಚಾಂಚಲ್ಯಪೂರಿತವಾದಂಥ ಒಂದು ಮನಸ್ಥಿತಿಗಳನ್ನು ಇವತ್ತಿನ ದಿವಸ ಅನುಭವಿಸಲಿಕ್ಕಿದ್ರೆ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲಗಳು ಉಂಟಾದೀತು, ಜಾಗ್ರತೆ. ಇನ್ನು ಹಣಕಾಸಿನ ಒಂದು ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥ ಒಂದು ಸೂಚನೆಗಳನ್ನು ನೀಡುತ್ತಾ ದೋಷಗಳ ಪರಿಹಾರಾರ್ಥವಾಗಿ ಆದಿತ್ಯ ಹೃದಯ ಪಾರಾಯಣಾದಿಗಳನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಈ ದಿನ ಕುಂಭರಾಶಿಯವರಿಗೆ ಶುಭವಾಗುತ್ತೆ. ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ದಿನ ಆಕಸ್ಮಿಕವಾದಂಥ ಒಂದು ಧನಲಾಭದ ಯೋಗ ಫಲಗಳನ್ನೇ ಸೂಚಿಸ್ತಾ ಮಾನಸಿಕವಾದಂಥ ಒಂದು ಒತ್ತಡದ ಸ್ಥಿತಿಗತಿಗಳನ್ನು ಕಾಣ್ತೀರಿ. ಇನ್ನು ವಿನಾಕಾರಣ ಕಲಹಕ್ಕೆ ಕಾರಣರಾದೀರಿ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಗೋಮಾತೆಗೆ ಆಹಾರಾದಿಗಳನ್ನು ನೀಡಿ ಖಂಡಿತವಾಗಿಯೂ ಈ ದಿನ ಶುಭವಾಗುತ್ತೆ. ಇನ್ನು 12 ರಾಶಿಗಳಲ್ಲಿಯೂ ಕೂಡ ಜನಿಸಿರ್ತಕ್ಕಂಥವರಿಗೆ ಒಂದು ವಿಶೇಷವಾದಂಥ ಒಂದು ಮಂತ್ರೋಪದೇಶವನ್ನು ನೀಡುತ್ತೇನೆ. ಸಾಧ್ಯವಾದರೆ ಈ ಒಂದು ಶ್ಲೋಕವನ್ನು, ಮಂತ್ರವನ್ನು ಅನುಸಂಧಾನವನ್ನು ಮಾಡಿಕೊಳ್ಳಿ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. 12 ರಾಶಿಗಳಲ್ಲಿ ಜನಿಸಿರತಕ್ಕಂತಹ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿ ನವಗ್ರಹ ದೇವತೆಗಳ ಸಂಪೂರ್ಣವಾದಂತಹ ಒಂದು ಅನುಗ್ರಹವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಆಶಿಸ್ತಾ, ವೀಕ್ಷಕರೇ, ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛಪಟ್ಟಲ್ಲಿ ಬೆಂಗಳೂರಿನಲ್ಲಿ 3 ಕಡೆ ನಮ್ಮದು ಬ್ರ್ಯಾಂಚಸ್ ಇದೆ. ಒಂದು MG ರೋಡ್, ಇನ್ನೊಂದು ಪೀಣ್ಯ, ಮತ್ತೊಂದು ಮಲ್ಲೇಶ್ವರಮಲ್ಲಿ. ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ಕೆಳಗಡೆ ಬರ್ತಾ ಇರತಕ್ಕಂತಹ ಧಾರ್ಮಿಕ ಸಂಸ್ಥೆಯ ನಂಬರಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಳ್ಳಬಹುದು ಹೇಳತಕ್ಕಂತಹ ಸೂಚನೆಯ ಮೇರೆಗೆ ಇದೇ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ನಮ್ಮ ಇನ್ನೊಂದು ಕಾರ್ಯಕ್ರಮ ಪ್ರತಿನಿತ್ಯವೂ ಕೂಡ ಪ್ರಸಾರವಾಗುತ್ತೆ. ಅದೇ ಧಾರ್ಮಿಕ ವಿಚಾರಧಾರೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಕೂಡ ವೇದ, ಶಾಸ್ತ್ರ, ಉಪನಿಷತ್ತು, ಪುರಾಣ, ಜ್ಯೋತಿಷ್ಯ ಹೀಗೆ ಹಲವು ರೀತಿಯಾದಂತಹ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ನೀಡ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಕೂಡ ಪ್ರತಿನಿತ್ಯ ತಾವುಗಳು ವೀಕ್ಷಿಸಿ ಹೇಳ್ತಕ್ಕಂಥ ಸೂಚನೆಯ ಮೇರೆಗೆ ನಾಳೆ ಮತ್ತೆ ತಮ್ಮನ್ನು ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಂತೆ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.